ಎಚ್ ಕೆ ಪಾಟೀಲ್ರ ಪತ್ರದಲ್ಲಿ 2013ರಿಂದ 18ರ ಅವಧಿಯಲ್ಲಾದ ಈ ಗಣಿಗಾರಿಕೆ ವಿಚಾರದಲ್ಲಿ ಆದ ಸರ್ಕಾರದ ಬೊಕ್ಕಸಕ್ಕಾದ ನಷ್ಟದ ಲೆಕ್ಕವನ್ನು ಕೊಟ್ಟಿದ್ದಾರೆ. ಕೇವಲ 2013ರಿಂದ 18ರ ಅವಧಿಯಲ್ಲಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಈ ಅವಧಿಯಲ್ಲಿ ಆದ ನಷ್ಟ ಬರೋಬ್ಬರಿ 1.5 ಲಕ್ಷ ಕೋಟಿ ರೂಪಾಯಿ. 1.5 ಲಕ್ಷ ಅಷ್ಟಕ್ಕೆ ನಿಂತಿಲ್ಲ ಲೆಕ್ಕ, 1.5 ಲಕ್ಷ ಕೋಟಿ ರೂಪಾಯಿ. ಈ 1.5 ಲಕ್ಷ ಕೋಟಿ ಅಂದ್ರೆ ಎಷ್ಟಾಗತ್ತೆ ಗೊತ್ತಾ? 2018ರಲ್ಲಿ ಅಂದ್ರೆ ಈ ಲೆಕ್ಕ ಏನ್ ಹಾಕಿದ್ದಾರೆ 2013ರಿಂದ 18 ಅದರ ಫಾಲೋಡ್ ಇಯರ್ ಅಲ್ಲಿ 2018ರಲ್ಲಿ ನಮ್ಮ ರಾಜ್ಯದ ಬಜೆಟ್ ಗಾತ್ರ 2 ಲಕ್ಷ ಕೋಟಿ. 1.5 ಲಕ್ಷ ಕೋಟಿ ರೂಪಾಯಿ ನಷ್ಟ ಸರ್ಕಾರದ ಬೊಕ್ಕಸಕ್ಕಾಗಿದೆ. ಇಡೀ ಒಂದು ವರ್ಷಕ್ಕಾಗುವ ಖರ್ಚು ವೆಚ್ಚದ ಲೆಕ್ಕ 2 ಲಕ್ಷ ಕೋಟಿ ಅಂದಾಜು ಮಾಡಿ. ಇನ್ನು ಈ ಗ್ಯಾರಂಟಿ ಲೆಕ್ಕಾಚಾರಕ್ಕೆ ಬರೋಣ. ಈ ವರ್ಷ ಅಂದ್ರೆ 2025ರಲ್ಲಿ 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸರ್ಕಾರ ಎತ್ತಿಟ್ಟಿರೋದು ಎಷ್ಟು ಗೊತ್ತಾ? ಕೇವಲ 52,009 ಕೋಟಿ. 52,000 ನಷ್ಟ ಆಗಿರೋದು 1.5 ಲಕ್ಷ ಕೋಟಿ ರೂಪಾಯಿಯಷ್ಟು. ಈ ಹಣ ಇದ್ದಿದ್ರೆ ಈ 2013ರಿಂದ 18ರ ಅವಧಿಯಲ್ಲಿ ಗಣಿಗಾರಿಕೆಯಿಂದಾಗಿ ಸರ್ಕಾರಕ್ಕೆ, ಅದರಲ್ಲೂ ಅನಧಿಕೃತವಾಗಿ ನಡೀತಾ ಇರುವ ಗಣಿಗಾರಿಕೆಯಿಂದ ಸರ್ಕಾರಕ್ಕಾಗಿರುವ ನಷ್ಟದ ಹಣ ಇದ್ದಿದ್ರೆ ಈ ಗ್ಯಾರಂಟಿ ಅನುಷ್ಠಾನವನ್ನು ಸರ್ಕಾರ ಕಣ್ಣು ಮುಚ್ಕೊಂಡು ಮಾಡಿಬಿಡಬಹುದಾಗಿತ್ತು. 6 ತಿಂಗಳು 3 ತಿಂಗಳಲ್ಲ, 3 ವರ್ಷಗಳ ಕಾಲ ಯಾವುದೇ ರೀತಿ ಅಡಚಣೆ ಇಲ್ಲದೆ, ಈಗ ಹೇಳ್ತಾರಲ್ಲ ನೆಪ, ತಾಂತ್ರಿಕ ದೋಷ, ಈಗ ಬರ್ಲಿಲ್ಲ, ಇನ್ 2 ತಿಂಗಳು ಬಿಟ್ಟು ಒಟ್ಟಿಗೆ ಕೊಟ್ಬಿಡ್ತೀವಿ ಇತ್ಯಾದಿ ಇತ್ಯಾದಿ, ಅಕ್ಕಿ ಬದಲು ಹಣ ಹಾಕೋದ್ರಲ್ಲೂ ಕೂಡ ಕೆಲ ತಾಂತ್ರಿಕ ಲೋಪ, ಈ ರೀತಿ ನೆಪವೇ ಹೇಳದೆ 3 ವರ್ಷಗಳ ಕಾಲ ನಿರರ್ಗಳವಾಗಿ 5 ಗ್ಯಾರಂಟಿಗಳನ್ನ ಕೊಡ್ಲಿಕ್ಕೆ ಬೇಕಾದ ದುಡ್ಡು ಸರ್ಕಾರದ ಬೊಕ್ಕಸದಲ್ಲಿ ಇರ್ತಾ ಇತ್ತು. 2006ರಿಂದ 2010ರಲ್ಲಿ ಬರೋಬ್ಬರಿ 2.98 ಕೋಟಿ ಟನ್ ಅದಿರು ಅಕ್ರಮವಾಗಿ ರಫ್ತಾಗಿದೆ. 2.98 ಕ್ರೋರ್ ಟನ್ ನಮ್ಮದು ಒಂದೇ ರಾಜ್ಯದಿಂದ ಅಕ್ರಮವಾಗಿ ರಫ್ತಾಗಿರೋದ್ರ ಲೆಕ್ಕ ಇದು. ರಾಜ್ಯದ 10 ಗೋವಾ, ಆಂಧ್ರದ ಬಂದರುಗಳಿಂದ ಬೇರೆ ಬೇರೆ ದೇಶಗಳಿಗೆ ರಫ್ತಾಗ್ತಾ ಇದೆ. ಅದು 9 ತಿಂಗಳ ಕಾಲ ನಿತ್ಯ ಅಂದ್ರೆ ಪ್ರತಿದಿನ 20,000 ಟ್ರಕ್ಗಳಿಂದ ಅದಿರನ್ನ ಸಾಗಾಟ ಮಾಡಲಾಗಿದೆ. ರೈಲ್ವೆ ವ್ಯಾಗನ್ಗಳಿಂದ 14 ಕೋಟಿ ಟನ್ ಕಬ್ಬಿಣದ ಅದಿರು ಸಾಗಣೆ ಮಾಡಲಾಗಿದೆ. ಅಷ್ಟೊಂದು ಸಂಪತ್ತು ಲೂಟಿ ಮಾಡಿದವರಿಗೆ ಶಿಕ್ಷೆ ಆಗ್ಬೇಕಲ್ವಾ? ಇದು ಬಿಜೆಪಿಯ ನಾಯಕರಿದ್ದಾರೋ, ಜೆಡಿಎಸ್ನ ನಾಯಕರು ಪರ್ಮಿಷನ್ ಕೊಟ್ಬಿಟ್ರೋ ಗಣಿಗಾರಿಕೆಗೆ? ಇದೆಲ್ಲ ಚರ್ಚೆ. ಯಾವುದೇ ಪಕ್ಷದವರು ತಪ್ಪಿತಸ್ಥರಿದ್ರೂ ಕೂಡ ಪಕ್ಷದವರ ಅಲ್ಲದ ಬಿಸಿನೆಸ್ ಮೆನ್ಗಳು ಇದರಲ್ಲಿ ಪಾತ್ರಧಾರಿಗಳಾಗಿದ್ರು ಕೂಡ ಶಿಕ್ಷೆ ಅನ್ನೋದಾಗಬೇಕಲ್ಲ. ಯಾಕಂದ್ರೆ ನಷ್ಟ ಆಗಿರೋದು 1-2 ರೂಪಾಯಿ ಅಲ್ಲ, ಹೋಗ್ಲಿ 1000 ಲಕ್ಷ ರೂಪಾಯಿಯೂ ಅಲ್ಲ, ಕೋಟಿ ರೂಪಾಯಿಯೂ ಅಲ್ಲ, ಬರೋಬ್ಬರಿ 1.5 ಲಕ್ಷ ಕೋಟಿ ರೂಪಾಯಿ ಕೇವಲ 2013ರಿಂದ 2018ರವರೆಗಿನ ಲೆಕ್ಕ ಆಯ್ತು. ಹಾಗಾದ್ರೆ ತಪ್ಪು ಮಾಡೋರು ಮಾಡ್ತಾ ಇರ್ತಾರೆ, ಲೂಟಿ ಹೊಡೆಯೋರು ಹೊಡಿತಾನೆ ಇರ್ತಾರೆ. ಸರ್ಕಾರಗಳು ಬಂದಿದ್ದು ಮೈಕ್ ಮುಂದೆ, ಮಾಧ್ಯಮಗಳ ಕ್ಯಾಮೆರಾ ಮುಂದೆ ಭಾಷಣ ಮಾಡ್ತಿರತ್ತೆ, ಇಷ್ಟೇನಾ? ಶಿಕ್ಷೆ ಆಗಬೇಕಲ್ವಾ? ಇದನ್ನೇ ಎಚ್ ಕೆ ಪಾಟೀಲ್ರು ಪ್ರಸ್ತಾಪ ಮಾಡಿದ್ದಾರೆ. ಕಾದ್ ನೋಡೋಣ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಜನಪರ, ಸಮಾಜದ ಪರ, ಅದರಲ್ಲೂ ಹಿಂದುಳಿದವರ ಪರ ಅಪಾರ ಕಾಳಜಿ ಇರುವ ಸಿದ್ದರಾಮಯ್ಯನವರಿಗೆ ಈ ವಿಚಾರ ಗಂಭೀರವಾಗಿರೋದು ಅಂತ ಅನ್ನಿಸುತ್ತಾ ಇಲ್ವಾ ಅನ್ನೋದನ್ನು. ಎಚ್ ಕೆ ಪಾಟೀಲ್ರ ಪತ್ರದಲ್ಲಿ 2013ರಿಂದ 18ರ ಅವಧಿಯಲ್ಲಾದ ಈ ಗಣಿಗಾರಿಕೆ ವಿಚಾರದಲ್ಲಿ ಆದ ಸರ್ಕಾರದ ಬೊಕ್ಕಸಕ್ಕಾದ ನಷ್ಟದ ಲೆಕ್ಕವನ್ನು ಕೊಟ್ಟಿದ್ದಾರೆ. ಕೇವಲ 2013ರಿಂದ 18ರ ಅವಧಿಯಲ್ಲಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಈ ಅವಧಿಯಲ್ಲಿ ಆದ ನಷ್ಟ ಬರೋಬ್ಬರಿ 1.5 ಲಕ್ಷ ಕೋಟಿ ರೂಪಾಯಿ. 1.5 ಲಕ್ಷ ಅಷ್ಟಕ್ಕೆ ನಿಂತಿಲ್ಲ ಲೆಕ್ಕ, 1.5 ಲಕ್ಷ ಕೋಟಿ ರೂಪಾಯಿ. ಈ 1.5 ಲಕ್ಷ ಕೋಟಿ ಅಂದ್ರೆ ಎಷ್ಟಾಗತ್ತೆ ಗೊತ್ತಾ? 2018ರಲ್ಲಿ ಅಂದ್ರೆ ಈ ಲೆಕ್ಕ ಏನ್ ಹಾಕಿದ್ದಾರೆ 2013ರಿಂದ 18 ಅದರ ಫಾಲೋಡ್ ಇಯರ್ ಅಲ್ಲಿ 2018ರಲ್ಲಿ ನಮ್ಮ ರಾಜ್ಯದ ಬಜೆಟ್ ಗಾತ್ರ 2 ಲಕ್ಷ ಕೋಟಿ. 1.5 ಲಕ್ಷ ಕೋಟಿ ರೂಪಾಯಿ ನಷ್ಟ ಸರ್ಕಾರದ ಬೊಕ್ಕಸಕ್ಕಾಗಿದೆ. ಇಡೀ ಒಂದು ವರ್ಷಕ್ಕಾಗುವ ಖರ್ಚು ವೆಚ್ಚದ ಲೆಕ್ಕ 2 ಲಕ್ಷ ಕೋಟಿ ಅಂದಾಜು ಮಾಡಿ. ಇನ್ನು ಈ ಗ್ಯಾರಂಟಿ ಲೆಕ್ಕಾಚಾರಕ್ಕೆ ಬರೋಣ. ಈ ವರ್ಷ ಅಂದ್ರೆ 2025ರಲ್ಲಿ 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸರ್ಕಾರ ಎತ್ತಿಟ್ಟಿರೋದು ಎಷ್ಟು ಗೊತ್ತಾ? ಕೇವಲ 52,009 ಕೋಟಿ. 52,000 ನಷ್ಟ ಆಗಿರೋದು 1.5 ಲಕ್ಷ ಕೋಟಿ ರೂಪಾಯಿಯಷ್ಟು.
ಈ ಹಣ ಇದ್ದಿದ್ರೆ ಈ 2013ರಿಂದ 18ರ ಅವಧಿಯಲ್ಲಿ ಗಣಿಗಾರಿಕೆಯಿಂದಾಗಿ ಸರ್ಕಾರಕ್ಕೆ, ಅದರಲ್ಲೂ ಅನಧಿಕೃತವಾಗಿ ನಡೀತಾ ಇರುವ ಗಣಿಗಾರಿಕೆಯಿಂದ ಸರ್ಕಾರಕ್ಕಾಗಿರುವ ನಷ್ಟದ ಹಣ ಇದ್ದಿದ್ರೆ ಈ ಗ್ಯಾರಂಟಿ ಅನುಷ್ಠಾನವನ್ನು ಸರ್ಕಾರ ಕಣ್ಣು ಮುಚ್ಕೊಂಡು ಮಾಡಿಬಿಡಬಹುದಾಗಿತ್ತು. 6 ತಿಂಗಳು 3 ತಿಂಗಳಲ್ಲ, 3 ವರ್ಷಗಳ ಕಾಲ ಯಾವುದೇ ರೀತಿ ಅಡಚಣೆ ಇಲ್ಲದೆ, ಈಗ ಹೇಳ್ತಾರಲ್ಲ ನೆಪ, ತಾಂತ್ರಿಕ ದೋಷ, ಈಗ ಬರ್ಲಿಲ್ಲ, ಇನ್ನೆರಡು ತಿಂಗಳು ಬಿಟ್ಟು ಒಟ್ಟಿಗೆ ಕೊಟ್ಬಿಡ್ತೀವಿ, ಇತ್ಯಾದಿ ಇತ್ಯಾದಿ, ಅಕ್ಕಿ ಬದಲು ಹಣ ಹಾಕೋದ್ರಲ್ಲೂ ಕೂಡ ಕೆಲ ತಾಂತ್ರಿಕ ಲೋಪ, ಈ ರೀತಿ ನೆಪವೇ ಹೇಳದೆ 3 ವರ್ಷಗಳ ಕಾಲ ನಿರರ್ಗಳವಾಗಿ 5 ಗ್ಯಾರಂಟಿಗಳನ್ನ ಕೊಡ್ಲಿಕ್ಕೆ ಬೇಕಾದ ದುಡ್ಡು ಸರ್ಕಾರದ ಬೊಕ್ಕಸದಲ್ಲಿರ್ತಾ ಇತ್ತು. 2006ರಿಂದ 2010ರಲ್ಲಿ ಬರೋಬ್ಬರಿ 2.98 ಕೋಟಿ ಟನ್ ಅದಿರು ಅಕ್ರಮವಾಗಿ ರಫ್ತಾಗಿದೆ. 2.98 crore ಟನ್ ನಮ್ಮದೊಂದೇ ರಾಜ್ಯದಿಂದ ಅಕ್ರಮವಾಗಿ ರಫ್ತಾಗಿರೋದ್ರ ಲೆಕ್ಕ ಇದು. ರಾಜ್ಯದ 10 ಗೋವಾ, ಆಂಧ್ರದ ಬಂದರುಗಳಿಂದ ಬೇರೆ ಬೇರೆ ದೇಶಗಳಿಗೆ ರಫ್ತಾಗ್ತಾ ಇದೆ. ಅದು 9 ತಿಂಗಳ ಕಾಲ ನಿತ್ಯ, ಅಂದ್ರೆ ಪ್ರತಿದಿನ 20,000 ಟ್ರಕ್ಗಳಿಂದ ಅದಿರನ್ನ ಸಾಗಾಟ ಮಾಡಲಾಗಿದೆ. ರೈಲ್ವೆ ವ್ಯಾಗನ್ಗಳಿಂದ 14 ಕೋಟಿ ಟನ್ ಕಬ್ಬಿಣದ ಅದಿರು ಸಾಗಣೆ ಮಾಡಲಾಗಿದೆ. ಅಷ್ಟೊಂದು ಸಂಪತ್ತು ಲೂಟಿ ಮಾಡಿದವರಿಗೆ ಶಿಕ್ಷೆ ಆಗ್ಬೇಕಲ್ವಾ? ಇದು ಬಿಜೆಪಿಯ ನಾಯಕರಿದ್ದಾರೋ, ಜೆಡಿಎಸ್ನ ನಾಯಕರು ಪರ್ಮಿಷನ್ ಕೊಟ್ಬಿಟ್ರೋ ಗಣಿಗಾರಿಕೆಗೆ? ಇದೆಲ್ಲ ಚರ್ಚೆ. ಯಾವುದೇ ಪಕ್ಷದವರು ತಪ್ಪಿತಸ್ಥರಿದ್ರೂ ಕೂಡ ಪಕ್ಷದವರ ಅಲ್ಲದ ಬಿಸಿನೆಸ್ ಮೆನ್ಗಳು ಇದರಲ್ಲಿ ಪಾತ್ರಧಾರಿಗಳಾಗಿದ್ರು ಕೂಡ ಶಿಕ್ಷೆ ಅನ್ನೋದಾಗಬೇಕಲ್ಲ. ಯಾಕಂದ್ರೆ ನಷ್ಟ ಆಗಿರೋದು 1-2 ರೂಪಾಯಿ ಅಲ್ಲ, ಹೋಗ್ಲಿ 1000 ಲಕ್ಷ ರೂಪಾಯಿಯೂ ಅಲ್ಲ, ಕೋಟಿ ರೂಪಾಯಿಯೂ ಅಲ್ಲ, ಬರೋಬ್ಬರಿ 1.5 ಲಕ್ಷ ಕೋಟಿ ರೂಪಾಯಿ ಕೇವಲ 2013ರಿಂದ 2018ರವರೆಗಿನ ಲೆಕ್ಕ ಆಯ್ತು. ಹಾಗಾದ್ರೆ ತಪ್ಪು ಮಾಡೋರು ಮಾಡ್ತಾ ಇರ್ತಾರೆ, ಲೂಟಿ ಹೊಡೆಯೋರು ಹೊಡಿತಾನೆ ಇರ್ತಾರೆ. ಸರ್ಕಾರಗಳು ಬಂದಿದ್ದು ಮೈಕ್ ಮುಂದೆ, ಮಾಧ್ಯಮಗಳ ಕ್ಯಾಮೆರಾ ಮುಂದೆ ಭಾಷಣ ಮಾಡ್ತಿರತ್ತೆ, ಇಷ್ಟೇನಾ? ಶಿಕ್ಷೆ ಆಗಬೇಕಲ್ವಾ? ಇದನ್ನೇ ಎಚ್ ಕೆ ಪಾಟೀಲ್ ಪ್ರಸ್ತಾಪ ಮಾಡಿದ್ದಾರೆ. ಕಾದ್ ನೋಡೋಣ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಜನಪರ, ಸಮಾಜದ ಪರ, ಅದರಲ್ಲೂ ಹಿಂದುಳಿದವರ ಪರ ಅಪಾರ ಕಾಳಜಿ ಇರುವ ಸಿದ್ದರಾಮಯ್ಯನವರಿಗೆ ಈ ವಿಚಾರ ಗಂಭೀರವಾಗಿರೋದು ಅಂತ ಅನ್ನಿಸುತ್ತಾ ಇಲ್ವಾ ಅನ್ನೋದನ್ನು ಎಚ್ ಕೆ ಪಾಟೀಲ್ರ ಪತ್ರದಲ್ಲಿ 2013ರಿಂದ 18ರ ಅವಧಿಯಲ್ಲಾದ ಈ ಗಣಿಗಾರಿಕೆ ವಿಚಾರದಲ್ಲಿ ಆದ ಸರ್ಕಾರದ ಬೊಕ್ಕಸಕ್ಕಾದ ನಷ್ಟದ ಲೆಕ್ಕವನ್ನು ಕೊಟ್ಟಿದ್ದಾರೆ. ಕೇವಲ 2013ರಿಂದ 18ರ ಅವಧಿಯಲ್ಲಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಈ ಅವಧಿಯಲ್ಲಿ ಆದ ನಷ್ಟ ಬರೋಬ್ಬರಿ 1.5 ಲಕ್ಷ ಕೋಟಿ ರೂಪಾಯಿ. 1.5 ಲಕ್ಷ, ಅಷ್ಟಕ್ಕೆ ನಿಂತಿಲ್ಲ ಲೆಕ್ಕ, 1.5 ಲಕ್ಷ ಕೋಟಿ ರೂಪಾಯಿ. ಈ 1.5 ಲಕ್ಷ ಕೋಟಿ ಅಂದ್ರೆ ಎಷ್ಟಾಗತ್ತೆ ಗೊತ್ತಾ? 2018ರಲ್ಲಿ, ಅಂದ್ರೆ ಈ ಲೆಕ್ಕ ಏನ್ ಹಾಕಿದ್ದಾರೆ 2013ರಿಂದ 18 ಅದರ ಫಾಲೋಡ್